ನಮಸ್ಕಾರ ಸ್ನೇಹಿತರೆ, ನಾನು ಹಿಂದೂ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಸಂಸ್ಕೃತ ಭಾಷೆಯು ವಿಶ್ವದ ಅತ್ಯಂತ ಪ್ರಾಚೀನ ವೈಜ್ಞಾನಿಕ ಮತ್ತು ಸಮೃದ್ಧ ಭಾಷೆಗಳಲ್ಲಿ ಒಂದಾಗಿದೆ. ವೇದಗಳು, ಉಪನಿಷತ್ತುಗಳು, ಭಗವದ್ಗೀತೆ, ರಾಮಾಯಣ ಮತ್ತು ಮಹಾಭಾರತದಂತಹ ಅಮೂಲ್ಯ ಗ್ರಂಥಗಳ ಭಾಷೆಯೇ ಸಂಸ್ಕೃತ. ಸಂಸ್ಕೃತ ಅಂತಂದರೆ ಸಂಸ್ಕರಿಸಲ್ಪಟ್ಟ, ಪರಿಷ್ಕೃತ ಅಥವಾ ಶುದ್ಧವಾದ ಭಾಷೆ ಅಂತ ಅರ್ಥ. ಈ ಭಾಷೆಯ ಪ್ರತಿಯೊಂದು ಪದವು ಅರ್ಥಪೂರ್ಣವಾಗಿದ್ದು ಅದರ ವ್ಯಾಕರಣವೂ ಕೂಡ ಅತ್ಯಂತ ನಿಖರವಾಗಿದೆ. ಸಂಸ್ಕೃತ ಶ್ಲೋಕಗಳು ನಮ್ಮ ಜೀವನಕ್ಕೆ ಜ್ಞಾನ, ಶಾಂತಿ, ಸಕಾರಾತ್ಮಕತೆ ಮತ್ತು ಉತ್ತಮ ಮೌಲ್ಯಗಳನ್ನು ನೀಡುತ್ತವೆ. ಇಂದಿಗೂ ವಿಶ್ವದಾದ್ಯಂತ ಸಂಸ್ಕೃತದ ಮಹತ್ವ ಹೆಚ್ಚುತ್ತಿದ್ದು ಅನೇಕರು ಈ ಭಾಷೆಯನ್ನು ಕಲಿಯಲು ಆಸಕ್ತಿಯನ್ನು ತೋರಿಸ್ತಾರೆ. ಬನ್ನಿ, ಈ ವಿಡಿಯೋದಲ್ಲಿ ನಾವು ಒಂದು ಅತ್ಯಂತ ಸುಂದರವಾದ ಸಂಸ್ಕೃತ ಶ್ಲೋಕವನ್ನು ಅದರ ಸರಳ ಅರ್ಥದೊಂದಿಗೆ ತಿಳಿದುಕೊಳ್ಳೋಣ. ಈ ಸಂಸ್ಕೃತ ಶ್ಲೋಕ ಸಂಸ್ಕೃತದ ಬಗ್ಗೆಯೇ ಇರುವುದು. ಬನ್ನಿ ಹಾಗಾದರೆ ಈ ಶ್ಲೋಕವನ್ನು ನೋಡೋಣ. ಪಠಾಮಿ ಸಂಸ್ಕೃತಂ ನಿತ್ಯಂ ವದಾಮಿ ಸಂಸ್ಕೃತಂ ಸದಾ ಧ್ಯಾಯಾಮಿ ಸಂಸ್ಕೃತಂ ಸಮ್ಯಕ್ ವಂದೇ ಸಂಸ್ಕೃತ ಮಾತರಂ. ಸಂಸ್ಕೃತಸ್ಯ ಪ್ರಸಾರಾಯ ನೈಜಂ ಸರ್ವಂ ದದಾಮ್ಯಹಂ. ಸಂಸ್ಕೃತಸ್ಯ ಸದಾ ಭಕ್ತೋ ವಂದೇ ಸಂಸ್ಕೃತ ಮಾತರಂ. ಸಂಸ್ಕೃತಸ್ಯ ಕೃತೆ ಜೀವನ್ ಸಂಸ್ಕೃತಸ್ಯ ಕೃತೆ ಯಜನ್ ಆತ್ಮಾನಮಾಹುತಂ ಮನ್ಯೇ ವಂದೇ ಸಂಸ್ಕೃತ ಮಾತರಂ. ವಂದೇ ಸಂಸ್ಕೃತ ಮಾತರಂ. ಬನ್ನಿ, ಈ ಶ್ಲೋಕದ ಅರ್ಥವನ್ನು ಬಿಡಿ ಬಿಡಿಯಾಗಿ ತಿಳಿದುಕೊಳ್ಳೋಣ. ಮೊದಲನೆಯ ಅನುವಾಕ: ಪಠಾಮಿ ಸಂಸ್ಕೃತಂ ನಿತ್ಯಂ ವದಾಮಿ ಸಂಸ್ಕೃತಂ ಸದಾ ಧ್ಯಾಯಾಮಿ ಸಂಸ್ಕೃತಂ ಸಮ್ಯಕ್ ವಂದೇ ಸಂಸ್ಕೃತ ಮಾತರಂ. ಅಂದರೆ ಇದರ ಕನ್ನಡದ ಅರ್ಥ ನಾವು ನೋಡೋದಾದರೆ, ಪಠಾಮಿ ಸಂಸ್ಕೃತಂ ನಿತ್ಯಂ ಅಂದರೆ ನಾನು ಪ್ರತಿದಿನ ಸಂಸ್ಕೃತವನ್ನು ಅಧ್ಯಯನ ಮಾಡ್ತೇನೆ. ವದಾಮಿ ಸಂಸ್ಕೃತಂ ಸದಾ ನಾನು ಯಾವಾಗಲೂ ಸಂಸ್ಕೃತದಲ್ಲೇ ಮಾತಾಡ್ತೇನೆ. ಧ್ಯಾಯಾಮಿ ಸಂಸ್ಕೃತಂ ಸಮ್ಯಕ್ ಅಂದರೆ ನಾನು ಸಂಸ್ಕೃತವನ್ನು ಸರಿಯಾಗಿ ಅಂದರೆ ಗಮನವಿಟ್ಟು ಧ್ಯಾನಿಸುತ್ತೇನೆ. ಒಂದೇ ಸಂಸ್ಕೃತ ಮಾತರಂ ಅಂದರೆ ಸಂಸ್ಕೃತ ತಾಯಿಗೆ ನಾನು ನನ್ನ ನಮನಗಳನ್ನು ತೋರುತ್ತೇನೆ ಅಥವಾ ನಾನು ನಮಸ್ಕರಿಸುತ್ತೇನೆ ಅಂತ ಅರ್ಥ. ಇನ್ನು ಎರಡನೆಯ ನುಡಿ ಅಥವಾ ಅನುವಾಕವನ್ನು ನೋಡಿದಾಗ, ಸಂಸ್ಕೃತಸ್ಯ ಪ್ರಸಾರಾಯ ನೈಜಂ ಸರ್ವಂ ದದಾಮ್ಯಹಂ. ಸಂಸ್ಕೃತಸ್ಯ ಸದಾ ಭಕ್ತೋ ವಂದೇ ಸಂಸ್ಕೃತ ಮಾತರಂ. ಅಂದರೆ ಸಂಸ್ಕೃತ ಭಾಷೆಯ ಪ್ರಸಾರಕ್ಕಾಗಿ ನನ್ನಲ್ಲಿರೋ ಎಲ್ಲವನ್ನು ನಾನು ಅರ್ಪಿಸುತ್ತೇನೆ. ನಾನು ಸದಾ ಸಂಸ್ಕೃತದ ಭಕ್ತನಾಗಿದ್ದು ಸಂಸ್ಕೃತ ಮಾತೆಯನ್ನು ಭಕ್ತಿಯಿಂದ ವಂದಿಸುತ್ತೇನೆ ಅಂತ ಅರ್ಥ. ಇನ್ನು ಮೂರನೇ ಅನುವಾಕವನ್ನು ನಾವು ನೋಡಿದಾಗ, ಸಂಸ್ಕೃತಸ್ಯ ಕೃತೆ ಜೀವನ್ ಸಂಸ್ಕೃತಸ್ಯ ಕೃತೆ ಯಜನ್ ಆತ್ಮಾನಮಾಹುತಂ ಮನ್ಯೇ ವಂದೇ ಸಂಸ್ಕೃತ ಮಾತರಂ. ವಂದೇ ಸಂಸ್ಕೃತ ಮಾತರಂ ಅಂದರೆ ನಾನು ಸಂಸ್ಕೃತ ಭಾಷೆಯ ಉನ್ನತಿ ಮತ್ತು ಸಂರಕ್ಷಣೆಗಾಗಿ ಬದುಕುತ್ತೇನೆ. ನನ್ನ ಜೀವನವನ್ನೇ ಒಂದು ಯಜ್ಞದ ಆಹುತಿಯಂತೆ ಸಂಸ್ಕೃತದ ಸೇವೆಗೆ ಸಮರ್ಪಣೆ ಮಾಡುತ್ತೇನೆ. ಜ್ಞಾನ, ಸಂಸ್ಕೃತಿ ಮತ್ತು ಪರಂಪರೆಯ ತಾಯಿಯಾದ ಸಂಸ್ಕೃತ ಮಾತೆಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಅಂತ ಈ ಶ್ಲೋಕದ ಅರ್ಥ. ಸ್ನೇಹಿತರೆ, ಈ ಶ್ಲೋಕದ ಅರ್ಥ ತಮಗೆಲ್ಲ ತಿಳಿತು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಈ ಥರದ ಸಂಸ್ಕೃತದ ಶ್ಲೋಕಗಳು ಮತ್ತು ಅದರ ಅರ್ಥಗಳು ತಿಳ್ಕೊಳ್ಬೇಕು ಅಂತ ಏನಾದರೂ ಇಚ್ಛೆ ಇದ್ದರೆ ಕಮೆಂಟಲ್ಲಿ ನೀವು ಅದನ್ನು ಬರೆದು ತಿಳಿಸ್ಬೋದು. ನಾನು ಮುಂದಿನ ವಿಡಿಯೋದಲ್ಲಿ ಆ ಶ್ಲೋಕವನ್ನು ಹೇಳಬಯಸುತ್ತೇನೆ. ಹಿಂದೂ ಧರ್ಮದ ಬಗೆಗಿನ ಅನೇಕ ವಿಚಾರಗಳನ್ನು ತಿಳಿದುಕೊಳ್ಳೋಕ್ಕೆ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧರ್ಮೋ ರಕ್ಷತಿ ರಕ್ಷಿತಃ. ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ. ನಾವು ಅದನ್ನು ಬೆಳೆಸೋಣ, ಅದನ್ನು ಉಳಿಸೋಣ. ಜೈ ಶ್ರೀರಾಮ್.